ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಗ್ಗೆ ಅತ್ತೆ ಮಗಳ ಕಂಪ್ಲೇಂಟು. ನಕ್ಕು ನಕ್ಕು ಸುಸ್ತಾದ ಮನೆ ಮಂದಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ಹೆಚ್ಚು ರೋಚಕವಾಗ್ತಿದೆ. ಈ ವಾರ ನಡೆಯುತ್ತಿರುವ ಫ್ಯಾಮಿಲಿ ವೀಕ್ ಬಿಗ್ ಬಾಸ್ ಮನೆಗೆ ನಗು, ಕಾಮಿಡಿ ಮತ್ತು ಸಂಬಂಧಗಳ ಆಳವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸ್ಪರ್ಧಿಗಳ ಕುಟುಂಬದವರು ಒಬ್ಬೊಬ್ಬರಾಗಿ ದೊಡ್ಡಮನೆಗೆ ಕಾಲಿಟ್ಟಿದ್ದು ಮನೆ ಮಂದಿ ಜೊತೆಗೆ ವೀಕ್ಷಕರಿಗೂ ಭಾವನಾತ್ಮಕ ಅನುಭವ ನೀಡಿದೆ. ಈ ಫ್ಯಾಮಿಲಿ ವೀಕ್ನಲ್ಲಿ ಅಶ್ವಿನಿ ಗೌಡ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕ್ಷಣವೇ ಅಶ್ವಿನಿ ಭಾವುಕರಾದ್ರು. ತಾಯಿಯನ್ನ ಕಂಡು ಕಣ್ಣೀರಿಟ್ಟ ಅಶ್ವಿನಿ ಅಮ್ಮನನ್ನ ಅಪ್ಪಿಕೊಂಡು ಸಂತೋಷವನ್ನ ಹಂಚಿಕೊಂಡ್ರು. ಈ ವೇಳೆ ಅಶ್ವಿನಿ ತಾಯಿ ಗಿಲ್ಲಿ ನಟನಿಗೆ ವಿಶೇಷ ಸಲಹೆ ನೀಡಿದ್ದು ಗಮನ ಸೆಳೆದಿತ್ತು. ಒಬ್ಬರಿಗೊಬ್ಬರು ಮನಸ್ತಾಪ ಮಾಡಿಕೊಳ್ಳಬೇಡಿ, ಚೆನ್ನಾಗಿರಿ ಎಂದು ಗಿಲ್ಲಿಗೆ ಹೇಳಿದ್ದಾರೆ. ಅಶ್ವಿನಿ ಮತ್ತು ಗಿಲ್ಲಿ ನಡುವಿನ ಜಗಳಗಳು ಮನೆ ಮಂದಿಗೆ ತಿಳಿದೇ ಇರುವ ವಿಚಾರ. ಆದರೂ ಇವರಿಬ್ಬರ ನಡುವಿನ ಬಾಂಡ್ ಪ್ರೀತಿ ಮತ್ತು ಸ್ನೇಹದಿಂದ ಕೂಡಿದೆ. ಇದೇ ಸಂದರ್ಭದಲ್ಲಿ ಅಶ್ವಿನಿ ತಾಯಿ ಎದುರು ನಡೆದ ಹಾಸ್ಯಮಯ ಸಂಭಾಷಣೆ ಬಿಗ್ ಬಾಸ್ ಮನೆಯನ್ನ ನಗೆಯಲ್ಲಿ ಮುಳುಗಿಸಿತ್ತು. ಅಶ್ವಿನಿ ತಾಯಿಯ ಬಳಿ ತಮಾಷೆ ಮಾಡುತ್ತಾ ಗಿಲ್ಲಿ ವಿಗ್ ಹಾಕಿಕೊಳ್ತೀರಾ, ಹಲ್ಲು ಸೆಟ್ ಅಂತ ರೇಗಿಸ್ತಾನೆ ಎಂದು ಹೇಳಿದಾಗ ಎಲ್ಲರೂ ನಗಿದ್ರು. ಅದಕ್ಕೆ ಗಿಲ್ಲಿ ಕೂಡ ಹಿಂದೆ ಸರಿಯದೆ ಅತ್ತೆ ಮಗಳಿಗೆ ಇಷ್ಟು ಹೇಳದಿದ್ರೆ ಹೇಗೆ ಎಂದು ತಮಾಷೆ ಮಾಡಿ ಮನೆ ಮಂದಿಯನ್ನ ನಕ್ಕು ನಕ್ಕು ಸುಸ್ತಾಗುವಂತೆ ಮಾಡಿದ್ರು. ಅತ್ತೆ ಮಗಳು ಅಂದ್ರೆ ಅಷ್ಟು ಸಲುಗೆ ಇರಬೇಕು ಅಲ್ವಾ ಎಂಬ ಗಿಲ್ಲಿಯ ಡೈಲಾಗ್ ಹೊಡೆದ್ರು. ಕೊನೆಗೆ ಅಶ್ವಿನಿ ಗೌಡ ಅವರ ತಾಯಿ ಜೊತೆ ಅತ್ತೆ ಅತ್ತೆ ಎಂದು ಮಾತನಾಡಿಸಿದ ಕ್ಷಣ ಬಿಗ್ ಬಾಸ್ ಮನೆಯ ಅತ್ಯಂತ ಮನರಂಜನೆಯ ಕ್ಷಣಗಳಲ್ಲಿ ಒಂದಾಗಿತ್ತು.